ಓಂ ಶ್ರೀ ನಾರಾಯಣ್ಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮನೆಗಳಲ್ಲಿ ಯಾರೇ ಬರಲಿ ಒಂದು ಸಂಪ್ರದಾಯ ಇರುತ್ತೆ. ಅವರಿಗೆ ನಾವು ನೀರು ಕೊಡ್ತಕ್ಕಂಥದ್ದು, ಕಾಫಿ ಕೊಡೋದು, ಏನೋ ಒಂದು ಪಾನೀಯ ಕೊಡ್ತಕ್ಕಂಥ ಜೊತೆಗೆ ಮುತ್ತೈದೆಯರು ಬಂದಾಗ, ಮನೆಗೆ ಮಹಿಳೆಯರು ಬಂದಾಗ ಅವರಿಗೆ ಏನಾದರೂ ಒಂದು ಶುಭ ಸೂಚಕವಾಗಿ ಅವ್ರಿಗೆ ಏನಾದರೂ ಕೊಡಬೇಕು ಅಂತಕ್ಕಂಥ ನಮ್ಮ ಹಿಂದೂ ಸನಾತನ ಸಂಪ್ರದಾಯ ಒಂದು ಶಾಸ್ತ್ರಗಳಲ್ಲಿರ್ತಕ್ಕಂಥ ಪದ್ಧತಿ. ನಾವು ಅವರಿಗೆ ಎಲ್ಲೋ ಒಂದು ಕಡೆ ಅರಿಶಿನ ಕುಂಕುಮವನ್ನು ತಾಂಬೂಲ ಸಮೇತ ಕೊಡ್ತಕ್ಕಂಥದ್ದು, ಕದಳಿ ಫಲ ಕೊಡ್ತಕ್ಕಂಥದ್ದು, ತೆಂಗಿನಕಾಯಿ ನಾರಿಕೇಳವನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದ್ದರೂ ಕೂಡ ಅದರ ಜೊತೆಗೆ ಒಂದು ಬ್ಲೌಸ್ ಪೀಸ್ ಇಡ್ತಕ್ಕಂಥದ್ದು, ಇಲ್ಲಾಂದರೆ ಗುರುತಾಗಿ ಅವ್ರಿಗೇನೋ ಒಂದು ಉಡುಗೊರೆ, ಒಂದು ಸ್ಟೀಲ್ ಬಾಕ್ಸ್ ಇರ್ಬೋದು, ಅಥವಾ ಗುರುತಾಗಿರಲಿ ನಮ್ಮ ಮನೆಗೆ ಬಂದಿದ್ದಕ್ಕೆ ಅವರಿಗೂ ಕೂಡ ಶುಭ ಆಗಲಿ, ನಮಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಭಾವನೆಯಿಂದ ನಾವು ಅವರಿಗೆ ಎಲ್ಲೋ ಒಂದು ಕಡೆ ಆ ಒಂದು ಆತಿಥ್ಯವನ್ನು ಕೊಟ್ಟು ಕಳಿಸ್ತಕ್ಕಂಥದ್ರಲ್ಲಿ ಇವತ್ತಿನ ಸಹ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದೇ ನಾಗವಲ್ಲಿ. ನಾಗವಲ್ಲಿ ಅಂದ್ರೇ ವೀಳ್ಯದೆಲೆ. ಆ ವೀಳ್ಯದೆಲೆಯನ್ನು ಕೊಡದೆ ಯಾವುದೇ ಮಹಿಳೆಯರಿಗೆ ನಾವು ವೀಳ್ಯದೆಲೆಯನ್ನು ಕೊಟ್ಟಿದ್ದೇ ಆದರೆ ಅದು ಬಹಳ ಶುಭಕರ, ಮಹಾಲಕ್ಷ್ಮಿಯ ಸಂಕೇತ, ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಆ ಮನೆಗೆ ಐಶ್ವರ್ಯ ಪ್ರಾಪ್ತಿಯಾಗ್ತಕ್ಕಂಥದ್ದು, ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಯಾವುದೇ ದೇವತಾ ಕಾರ್ಯಗಳು, ಹೋಮ ಹವನಗಳಿರ್ಬೋದು, ವಿವಾಹ ಇರ್ಬೋದು, ಎಲ್ಲ ಕಾರ್ಯಗಳಲ್ಲೂ ಕೂಡ ನಾಗವಲ್ಲಿ ಇರಬೇಕು ಅಂತಕ್ಕಂಥ ಪದ್ಧತಿ ಇದೆ. ಇವತ್ತಿನ ಸಹ ಅದನ್ನು ಚಾಚು ತಪ್ಪದೆ ನಾವು ಅನುಸರಿಸ್ಕೊಂಡು ಬರ್ತಾಯಿದ್ವಿ. ಆದರೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ನಾವು ಮನೆಯಲ್ಲಿ ವೀಳ್ಯದೆಲೆಯನ್ನು ಬೆಳೆಯಬಹುದಾ? ನಾವು ತೋಟಗಳಲ್ಲಿ ಬೆಳಿತೀವಿ, ವೀಳ್ಯದೆಲೆ ತೋಟ ಅಂತೆ ಹಾಕ್ತೀವಿ, ಆದರೆ ಮನೆಯಲ್ಲಿ ವೀಳ್ಯದೆಲೆಯನ್ನು ಬೆಳೆಯಬಹುದಾ? ನಾಗವಲ್ಲಿಯನ್ನು ಮನೆಯಲ್ಲಿ ನಾವು ಎಲ್ಲೋ ಒಂದು ಕಡೆ ಇಡಬಹುದಾ? ಅದು ಇಟ್ಟರೆ ಯಾವ ಕಡೆ ಇಡಬೇಕು, ಹೇಗಿಡಬೇಕು, ಅದನ್ನು ಹೇಗೆ ನೋಡ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಪ್ರಶ್ನೆಗಳು ಉದ್ಭವಿಸುತ್ತೆ. ಪ್ರಥಮವಾದವಾಗಿ ಮನೆಯಲ್ಲಿ ಇಡಬಹುದಾ ಅಂದರೆ ಹೌದು, ಇಡಬಹುದು. ಮನೆಯಲ್ಲಿ ನಾಗವಲ್ಲಿಯನ್ನು ಬೆಳೆಸಬಹುದು. ಅದರಿಂದ ಒಳ್ಳೆಯದು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಸ್ತು ರೀತಿ ನೋಡೋಕೆ ಹೋದಾಗ ನಾಗವಲ್ಲಿ ಇರ್ತಕ್ಕಂಥದ್ದು, ನಾಗವಲ್ಲಿ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಆ ಮನೆಯಲ್ಲಿ ಯಾವಾಗಲೂ ಸರ್ಪ ದೋಷಗಳು, ನಾಗ ದೋಷಗಳು, ನವಗ್ರಹ ದೋಷಗಳಿಗೆ ಎಲ್ಲೂ ಕೂಡ ಆ ದೋಷಗಳು ಆ ಮನೆಯನ್ನು ಮುಟ್ಟೋದಿಲ್ಲ. ಅದರಿಂದ ಕಂಟಕಗಳು ಕೂಡ ಎದುರಾಗೋದಿಲ್ಲ ಅಂತ ಹೇಳುತ್ತೆ. ಯಾವಾಗಲೂ ಅಷ್ಟೇ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಅಥವಾ ಬ್ರಹ್ಮಸ್ಥಾನದಲ್ಲಿ ಅಥವಾ ಎಲ್ಲೋ ಒಂದು ಕಡೆ ನಾವು ವಾಯುವ್ಯ ಮತ್ತು ಈಶಾನ್ಯದ ಮಧ್ಯಭಾಗದಲ್ಲಿ ಈ ಒಂದು ಗಿಡವನ್ನು ಇಡಬಹುದು, ಒಳ್ಳೆಯದಾಗುತ್ತೆ. ಅಪ್ಪಿತಪ್ಪಿ ಕೂಡ ಈ ಗಿಡವನ್ನು ಆಗ್ನೇಯ ಭಾಗದಲ್ಲಿ ಇಡಬಾರ್ದು, ಅಗ್ನಿ ಭಾಗದಲ್ಲಿ ಇಡಬಾರ್ದು. ನಮಗೆಲ್ರಿಗೂ ಒಂದು ಪ್ರಶ್ನೆ, ನಾವು ಮನೆಯಲ್ಲಿ ಇಟ್ಟಿದ್ದೀವಿ ಸರ್, ನಾವು ಆದರೆ ಅದು ಒಣಗೋಗ್ಬಿಡ್ತು, ಅದು ಇವತ್ತಿಲ್ಲ ಅಂದರೆ ಮತ್ತೆ ಗಿಡ ಬೆಳೆಸಿ. ಒಣಗೋಗಿದ್ದಕ್ಕೆ ಕೇವಲ ನಾವು ಆ ಮನೆಗೆ ಸರಿ ಇಲ್ಲ, ಎಷ್ಟೋ ಜನ ಒಣಗೋಗ್ಬಿಟ್ರೆ ಮನೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ನಾನು ಒಪ್ಪೋದಿಲ್ಲ. ಆ ವಾತಾವರಣ ಇರ್ಬೋದು, ನೀವು ಬೆಳೆಸಿದಂಥ ಆ ಪರಿಸರ, ಅಲ್ಲಿ ಏನೋ ಅದು ಬೆಳೀಲಿಲ್ಲ ಹೊರತು ನೀವು ಮತ್ತೆ ಒಂದು ಗಿಡವನ್ನು ಬೆಳೆಸ್ಕೋಬೋದು. ಮನೆಯಲ್ಲಿ ನಾಗವಲ್ಲಿಯನ್ನು ವೀಳ್ಯದೆಲೆಯನ್ನು ಬೆಳೆಸೋದ್ರಿಂದ ಮನೆಗೇನಾಗುತ್ತೆ, ಬುಧನ ಕೃಪೆ ಆಗುತ್ತೆ, ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ, ಜ್ಞಾನ ಚೆನ್ನಾಗಿರುತ್ತೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದು ಕೂಡ ಇರುತ್ತೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ನಿಮಗೆ ಗೊತ್ತು, ವೀಳ್ಯದೆಲೆ ತಿನ್ನೋದ್ರಿಂದ ಜೀರ್ಣಶಕ್ತಿ ವೃದ್ಧಿ ಆಗುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ರಕ್ತ ಸಂಚಲನ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು ಇರುತ್ತೆ, ಸ್ಥೈರ್ಯ ಕೂಡ ಬರುತ್ತೆ. ಬಹುವಿಶೇಷವಾಗಿ ಮಕ್ಕಳಿಗೆ ಬುದ್ಧಿಶಕ್ತಿ, ಮನೆಯ ಯಜಮಾನನಿಗೆ ಆರ್ಥಿಕ ತೊಂದರೆಗಳು ಕಡಿಮೆ ಆಗುತ್ತೆ. ಇಟ್ಟಿದ ತಕ್ಷಣ ಕಡಿಮೆ ಆಗುತ್ತೆ ಅಂದರೆ ದಿನೇ ಕಡಿಮೆ ಆಗುತ್ತೆ, ಅದು ವೃದ್ಧಿ ಆಗ್ದಂಗೆಲ್ಲ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.